ಹೈ ಫ್ರೆಂಡ್ಸ್, ಎಲ್ಲರೂ ಗುಡ್ ಈವ್ನಿಂಗ್, ನಮಸ್ಕಾರ. ಇವತ್ತು ಗುಡ್ ಈವ್ನಿಂಗ್ ಹೇಳ್ತೇನೆ ಎಲ್ಲರಿಗೂ. ಇವತ್ತು ಒಳ್ಳೆ ಇಂಟ್ರೆಸ್ಟ್ ಆಗಿರೋ ಒಂದು ವಿಡಿಯೋ ಆಗ್ತೀನಿ ನೋಡಿ. ಈಗ ಏನು ಅಂದರೆ ಗಾಡಿ ಪಾಸಿಂಗ್ ಮಾಡಿಸ್ಬೇಕು, ದುಬೈಲ್ ಪಾಸಿಂಗ್ ಹೆಂಗೆ ಏನು ಅಂತ ತೋರಿಸ್ತೀನಿ. ಯಾಕೆಂದರೆ ರೆಡ್ ಕಲರ್ ಟೀಟ ತೋರಿಸಿದ್ನಲ್ಲ, ಅದು ಸ್ವಲ್ಪ ಕೆಲಸ ಇತ್ತು ಗ್ಯಾರೇಜಲ್ಲಿ, ಅದು ಮಾಡಿಸಿದ್ದೀವಿ. ಈಗ ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ಪಾಸಿಂಗ್ ಮಾಡಿಸ್ಬೇಕು. ಪಾಸಿಂಗ್ ಎಷ್ಟಾಯ್ತದೆ, ಗ್ಯಾರೇಜ್ ಬಿಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ रुको जरा सबर करो. ಗಾಡಿ ಬಿಲ್ ಪೇ ಮಾಡ್ತಾ ಇದ್ದೀವಿ. ಎಷ್ಟಾಯ್ತು? 908. ಇಲ್ಲಿ ಎಷ್ಟಾಗುತ್ತೆ? 25,000 ಆಗುತ್ತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟಿ ಆಫೀಸಲ್ಲಿ ಊರಲ್ಲಿ ಹೆಂಗಿರುತ್ತೆ ಅದೇ ತರ ಆರ್ ಟಿ ಆಫೀಸ್ ಅಷ್ಟೇ ಇಲ್ಲಿ ದುಬೈಲಿ. ಬಟ್ ಇದನ್ನ ಸ್ವಲ್ಪ ಊರಲ್ಲಾದ್ರೆ ಒಂದೇ ಸೇವೆ ಮಾಡಿಸ್ಬೇಕು, ಇಲ್ಲಿ ವರ್ಷ ಮಾಡಿಸ್ಬೇಕು. ನೋಡಿ ಗಾಡಿಯ ಮುಂದಕ್ಕೆ ಹೋಗುತ್ತಲ್ಲ, ಮುಂದಕ್ಕೆ ಹೋಗ್ಬೇಕು. ಟೋಕನ್ ನಂಬರ್ ಕೊಡ್ತಾರೆ 3. ನಾನು 3 ಹೆಂಗಿದ್ದೀನಿ. ಗಾಡಿ ಮುಂದಕ್ಕೆ ಹೋಗಬೇಕು, ಒಂದೊಂದು ಗಾಡಿ ಆಗುತ್ತೆ. ಇನ್ನೊಂದು ಐಟಮ್ ತೋರಿಸ್ತಾ ಇಲ್ಲ ನೋಡಿ, ಇದು ಮೆಡಿಕಲ್ ಕಿಟ್, ಅದು ಫೈರ್ ಎಕ್ಸ್ಟೆನ್ಷನ್, ಅದು ಟ್ರಯಾಂಗಲ್. ಇವು 3 ಇರಲೇಬೇಕು, ಒಂದೊಂದು ಎಲ್ಲಾ ಗಾಡಿಲೂ ಇರಲೇಬೇಕು. ಯಾವ ಗಾಡಿ ಪಾಸಿಂಗ್ ಬರುತ್ತೋ ಎಲ್ಲಾ ಗಾಡಿಲೂ 3 ಇದ್ರೆ ಮಾತ್ರ ಪಾಸ್ ಆಗೋದು. ಆ 3ರಲ್ಲಿ ಒಂದಿಲ್ಲ ಅಂದ್ರೆ ಫೇಲು ಗಾಡಿ. ಫೇಲ್ ಅಂದ್ರೆ ವಾಪಸ್ 200 ರೂಪಾಯಿ ಡಮಾರ್, 200 ದಾಮ್ಸ್ ವಾಪಸ್ ತಿರ್ಗಾ ಬುಕ್ ಮಾಡು, ವಾಪಸ್ ತಿರ್ಗಾ ಬಾ, 200 ರೂಪಾಯಿ ಕಟ್ಟು, ತಿರ್ಗಾ ಪಾಸಿಂಗ್ ಮಾಡು. ಅಷ್ಟೇ ಸಿಂಪಲ್. ಆಮೇಲೆ ಒಂದು ಡ್ರಾಪ್ ಆಯಿಲ್ ಕೆಳಗೆ ಬಿದ್ರು ಫೇಲ್, ಅದು ಎಲ್ಲ ಫೇಲ್ ಮಾಡಾಕ್ತಾರೆ. ಅದಕ್ಕೆ ಹೇಳ್ತಾರೆ ದುಬೈಲಿ ದುಡ್ಡಿದ್ರೆ ಮಾತ್ರ ದುನಿಯಾ, ದುಡ್ಡು ಇರಬೇಕು, ದುಬೈಲಿ ದುನಿಯಾ ಮಾಡಬೇಕು. ಸಿಂಪಲ್. ಇವಾಗ ನೋಡಿ ಅಲ್ಲಿ 25,000 ಕಟ್ಬಿಟ್ಟು ಬಂದು ಗ್ಯಾರೇಜ್ಗೆ. ನಮಗೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಅದು ಗೇಟ್ ತೋರಿಸ್ತಾ ಇದೆಯಲ್ಲ, ಅದು ಸ್ಪೀಡ್ ಎಕ್ಸ್ಟೆಂಟ್ ಕೊಟ್ಟಂಗೆಲ್ಲ ಸ್ಪೀಡ್ ಇರ್ತದೆ. ಇವಾಗ ಒಬ್ಬೊಬ್ಬ ನನ್ನ ಗಾಡಿನ ಅದಾದ್ಮೇಲೆ ಒಳಗೆ ಹೋಗಿ ಟಚ್ ಮಾಡ್ತಾರೆ. ಕ್ಯಾಮ್ರಾ ಐತೆ ನೋಡಿ, ಕ್ಯಾಮ್ರಾ ತೋರಿಸ್ತಾ ಇರ್ತದೆ ಈ ಗಾಡಿ ಯಾವುದು ಅಂತ. ಅದು ನಂಬರು, ಇಲ್ಲಿ ಟೋಕನ್ ನಂಬರ್ ಕೊಟ್ಟರಲ್ಲ, ಈ ನಂಬರು ಅಲ್ಲಿಗೆ ಬಂದಾಗ ನಮ್ಮ ಗಾಡಿ ಅಲ್ಲಿ ಬಂದು ನಿಂತು ಅಂತ. ಅದಾದಮೇಲೆ ಅವ್ರ ಹತ್ರ ಹೋಗಿ ಟೋಕನ್ ಕೊಟ್ಬಿಟ್ಟು ಪೇ ಮಾಡ್ಬಿಟ್ಟು ಹೋಗೋದು. ಇದು ಫುಲ್ ಆಫೀಸು, ಆರ್ ಟಿ ಆಫೀಸ್. ಹೈ ಫ್ರೆಂಡ್ಸ್, ನಮಸ್ಕಾರ. ಗಾಡಿ ಪಾಸಿಂಗ್ ಏನೋ ಆಯಿತು, ಬಿಲ್ಲು ಪೇ ಮಾಡಿದೆ 170. ಸರಿನಾ, ಊರೊಂದು 4,000 ಅನ್ಕೊಳ್ಳಿ. ಸರಿನಾ. ಆಮೇಲೆ ಇನ್ನೇನು ಅಂದರೆ ಗಾಡಿ ಪಾಸಿಂಗ್ ಆದ್ಮೇಲೆ ಪಾಸ್ ಆಯಿತು ಗೊತ್ತಾ, ಅದು ಇರೋ ಖುಷಿ ಆಯ್ತು ಗೊತ್ತಾ, ನಿಮ್ಮದಿ ಅದು. ಯಾಕೆ ಪದೇ ಬರಬೇಕು ಮಾಡಬೇಕು ಅಂದ್ರೆ ಇರಿಟೇಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ಯಾಕೆ ಎಲ್ಲ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ ಕೆಲಸದಿಂದ, ಇದಕ್ಕೆ ಅಂತಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ದಿನ ಎಲ್ಲ ಸರ್ವಿಸ್ ಮಾಡಿಸ್ಬೇಕು, ಗಾಡಿ ಏನೈತೆ ಎಲ್ಲ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕ್ಸಿ ಮಾಡಿದ್ರೆ ಮಾತ್ರ ಪಾಸಿಂಗ್ ಪಾಸ್ ಆಗೋದು. ಅದೊಂದು ಖುಷಿ ಅಷ್ಟೇ. ಮತ್ತೆ ಹೆಂಗಿತ್ತು ಅಂತ ಹೇಳಿ ವಿಡಿಯೋ ತುಂಬ ದೊಡ್ಡದಾಯ್ತಿದ್ದು ವಿಡಿಯೋ, ಹಂಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಸಿಗುವ ನಾಳೆ ಬಿಡುತ್ತೆ.